ನಮಸ್ಕಾರ ಸ್ನೇಹಿತರೆ, ನನ್ನ ಏನಿದನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಬ್ಬ ವಿಶೇಷ ಅಪರೂಪದ ಬಹುಮುಖ ಪ್ರತಿಭೆ ರಮೇಶ್, ನನಗೆ ರಮೇಶ್, ಸಾಹಿತ್ಯ ಲೋಕಕ್ಕೆ ಕುವರ ಯಲ್ಲಪ್ಪ ಈ ಕಾವ್ಯನಾಮದಿಂದ ಅನೇಕ ಕವಿತೆಗಳನ್ನು ಬರೆದು ಈಗಾಗಲೇ ಪ್ರಕಟಿಸಿ ಸಾಹಿತ್ಯ ಲೋಕಕ್ಕೆ ಪರಿಚಿತರಾಗಿದ್ದಾರೆ. ಕುವರ ಯಲ್ಲಪ್ಪ ಒಳ್ಳೆ ಕಾವ್ಯನಾಮ. ಕುವರ ಯಲ್ಲಪ್ಪ ಅಂದರೆ ಯಲ್ಲಪ್ಪನವರ ಪುತ್ರ. ಚಿಕ್ಕ ವಯಸ್ಸಿನಲ್ಲೇ ಕಾವ್ಯಾಸಕ್ತಿಯನ್ನು ನಾನು ಗುರುತಿಸಿದ್ದೆ. ನನಗೆ ಬಹಳ ಖುಷಿಯಾಯಿತು. ಒಬ್ಬ ವ್ಯಕ್ತಿ ಚೆನ್ನಾಗಿ ಬೆಳಿಬೇಕು ಅಂದರೆ ಅಧಿಕಾರವನ್ನು ಪಡೆದರೆ ಸಾಲದು, ಹಣವನ್ನು ಗಳಿಸಿದ್ರೆ ಸಾಲದು, ಆಸ್ತಿಯನ್ನು ಮಾಡಿದ್ರೆ ಸಾಲದು, ಸಾಂಸ್ಕೃತಿಕವಾಗಿ ಬೆಳಿಬೇಕು. ನಾವು ಯಾವಾಗ ಸಾಂಸ್ಕೃತಿಕವಾಗಿ ಬೆಳಿತೀವಿ, ನಮ್ಮ ಸಮೂಹ ಕೂಡ ಸಾಂಸ್ಕೃತಿಕವಾಗಿ ಬೆಳೆಯುತ್ತೆ. ಅದಕ್ಕೆ ಒಳ್ಳೆಯ ಹೆಸರು ಸಹ ಬರುತ್ತೆ. ಈ ಸಾಂಸ್ಕೃತಿಕ ನಾಯಕರನ್ನು ಮಾತ್ರ ನಾವು ಶತಮಾನಗಳ ಕಳೆದರೂ ಕೂಡ ನೆನೆಸ್ಕೊಳ್ತಾ ಇರೋದು. ಈ ಕುವರ ಯಲ್ಲಪ್ಪ ಅವರು ಪುಟ್ಟ ಬಾಲಕ. ನಾನು ನೋಡಿದಾಗ ಸಹೋದರ, ಒಳ್ಳೆಯ ಸಾಹಿತ್ಯದ ಅಭಿರುಚಿ ಏನು. ಇವರ ದೊಡ್ಡಪ್ಪನವರಾದಂತಹ ಪತ್ತೇದಾರಿ ಕಾದಂಬರಿಗಳ ಜನಕ ಎನ್ ನರಸಿಂಹಯ್ಯನವರು, ಅವರ ಆಶೀರ್ವಾದ ಸದಾ ಇವ್ರ ಮೇಲೆ ಇದ್ದೇ ಇದೆ. ಹಾಗಾಗಿ ಅವರ ಪ್ರಭಾವದಿಂದ ಮತ್ತು ಇವರ ಕುಟುಂಬದ ಹಿನ್ನೆಲೆ ಏನಿದೆ, ಒಂಥರ ಸಾಂಸ್ಕೃತಿಕ ಹಿನ್ನೆಲೆ, ಲಾವಣಿ ಪದಗಳನ್ನು ಕಟ್ಟಿ ಹಾಡುವಂತಹ ಕಲೆ ಇವರಲ್ಲಿ ಕರಗತವಾಗಿದೆ, ರಕ್ತಗತವಾಗಿದೆ. ಅಂತಹ ಒಂದು ಕುಟುಂಬದಿಂದ ಬಂದಂತಹ ಕುವರ ಯಲ್ಲಪ್ಪ ಅವರು ತಮ್ಮ ಸಾಹಿತ್ಯ ಕೃಷಿಯಲ್ಲಿ ಹೆಚ್ಚು ಹೆಚ್ಚು ಹೆಜ್ಜೆಗಳನ್ನು ಇರಿಸಿದ್ದಾರೆ. ಹೇಳಿ, ನಿಮ್ಮ ಆರಂಭಿಕ ದಿನಗಳು ಹೇಗೆ, ಈಚಿನ ಒಂದು ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ? ನಮಸ್ಕಾರ, ಅವಕಾಶಕ್ಕಾಗಿ ಧನ್ಯವಾದಗಳು. ನನಗೆ ನನ್ನ ಕುಟುಂಬದಲ್ಲೇ ಒಂದು ರೀತಿಯ ಎಲ್ಲರೂ ಸಹ ಸಾಹಿತ್ಯವನ್ನು, ಗೀತೆಗಳನ್ನ ರಚನೆ ಮಾಡಿ ಬರೆಯುವಂಥದ್ದು, ಹಾಡುವಂಥದ್ದು, ಆ ಒಂದು ವಾತಾವರಣ ಮತ್ತು ದಿನ ಭಜನೆಗೆ ಮಾಡುವಂಥದ್ದು. ಪಕ್ಕದಲ್ಲೇ ನಮ್ಮ ಸೋದರ ಮಾವರು ಲಾವಣಿ ವಿದ್ವಾನ್ ಪಿ ನಾಗರಾಜಪ್ಪನವರು ಸಂಜೆ ಆದರೆ ಲಾವಣಿಗಳನ್ನ ಆಡ್ತಾಯಿದ್ರು ಕಡ ನುಡಿಸ್ಕೊಂಡು. ಮತ್ತು ಹೀಗೆ ಸಾಹಿತ್ಯ ಪರಂಪರೆ ಸುತ್ತ ಆ ಒಂದು ವಾತಾವರಣದಲ್ಲೇ ಬೆಳೆದಿದ್ದರಿಂದ ನನಗೆ ಭಾಳ ಸಣ್ಣ ವಯಸ್ಸಿನಲ್ಲೇ 2ನೇ ಕ್ಲಾಸಲ್ಲಿದ್ದಾಗೆ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದವನು. ಹಾಗೆ ಕವನ, ಚುಟುಕು, ಲಾವಣಿ, ಭಕ್ತಿಗೀತೆ ಮೊದಲಾದವುಗಳನ್ನ ಪ್ರಕಾರಗಳಲ್ಲಿ ಬರೆದಿದ್ದೇನೆ. ಮತ್ತು ಹವ್ಯಾಸಿ ಗಾಯಕ ಸಹ. ಜೊತೆಗೆ ಸಮ್ಮಿಲನ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಂತ ಹೇಳಿ ಒಂದು ವೇದಿಕೆಯನ್ನು ಸ್ಥಾಪನೆ ಮಾಡಿ ಇದುವರೆಗೂ ಸುಮಾರು 350ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಸರಳವಾಗಿ ಮಾಡ್ತಾ ಬಂದಿದ್ದೇವೆ. ಕವಿಗೋಷ್ಠಿ, ಗೀತಗಾಯನ, ಜೊತೆಗೆ ಪ್ರತಿ ತಿಂಗಳು ಕಲಾವಿದರು, ಕವಿಗಳನ್ನ ಒಬ್ಬರು ಇಬ್ಬರನ್ನ ಗೌರವಿಸುವಂಥ ಒಂದು ಸತ್ಕಾರವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇದುವರೆಗೂ ಹೆಚ್ಚು ಕಮ್ಮಿ 1000ಕ್ಕೂ ಹೆಚ್ಚು ಕವಿ ಕಲಾವಿದರನ್ನು ಗೌರವಿಸಿದ್ದೇನೆ ಮತ್ತು ಆ ಒಂದು ಪ್ರಕ್ರಿಯೆಯನ್ನು ನಡೆಸ್ಕೊತ ಮುಂದುವರಿಸ್ತಾ ಬರ್ತಿದ್ದೇವೆ. ಮತ್ತು ನಿಮ್ಮ ಕೃತಿಗಳು ಯಾವುದು ಅಂತ ಹೇಳಿ? ನನ್ನ ತಾಯಿ ಅಂತೇಳಿ ಕವನ ಸಂಕಲನ, ನನ್ನವಳು ಕವನ ಸಂಕಲನ, ನೊಂದ ಜನಮನ ಕೂಗು ಕವನ ಸಂಕಲನ, ಹನಿ ಹನಿ, ಹನಿ ಸೋನೆ, ಹನಿಗವನ ಸಂಕಲನ ಮತ್ತು ಅನೇಕ ಸಂಗ್ರಹ ಕೃತಿಗಳು ಸೇರಿ ಒಂದು 28 ಕೃತಿಗಳಾಗಿವೆ. ಇದು ಸಮ್ಮಿಲನ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ 300 ಕಾರ್ಯಕ್ರಮ ಆದಾಗ ನೆನಪಿಗೆ ಏನು ಸಮ್ಮಿಲನದಿಂದ ಯಾರ್ಯಾರಿಗೆ ಗೌರವಿಸಿರ್ತೀವಿ ಅವರೆಲ್ಲರನ್ನ ಒಂದು ಕಡೆ ದಾಖಲೆ ಮಾಡಬೇಕು ಅಂತೇಳಿ ಆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ಒಂದು ಸ್ಮರಣ ಸಂಚಿಕೆ, ಆ ನೆನಪಿಗೆ ಒಂದು ಮುಂದೊಂದನೇ ಕಾರ್ಯಕ್ರಮಕ್ಕೆ ಅಂತೇಳಿ ತಂದಂಥ ಪುಸ್ತಕ. ಹೇಳಿ. ಮತ್ತು ನಮಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ, ನಾವು ಹುಟ್ಟು ಬೆಳೆದಂತಹ ಮನೆಯಲ್ಲಿ ಒಂದು ಸಾಹಿತ್ಯಿಕ ಹಿನ್ನೆಲೆ ಇಲ್ಲೇ ಇರುವಂತಹ ಒಂದು ಮನೆ ಇದು. ಸಾಮಾನ್ಯ ವರ್ಗದ ಕೂಲಿ ಶ್ರಮಿಕ ವರ್ಗದ ಮನೆ ಇದು. ಇಂಥದ್ರಲ್ಲಿ ನಮಗೆ ಅದೆಲ್ಲೋ ಟಿಸಿಲು ಹೊರಬಂತು. ಅದು ನನಗೆ ಎಲ್ಲೆಲ್ಲಿ ಆ ಥರ ಟಿಸಿಲು ಹೊಡೆದು ಬಂದಿರುತ್ತೆ ಅದನ್ನೆಲ್ಲ ಕಂಡಾಗ ತುಂಬ ಅಭಿಮಾನ, ಪ್ರೀತಿ, ಆನಂದ ಆಗುತ್ತೆ. ಅಂತಹ ಒಂದು ಆನಂದ ನಿಮ್ಮನ್ನು ಕಂಡಾಗ ನನಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ನೀವು ಮಾತಾಡುವ ರೀತಿ, ನಡೆದುಕೊಳ್ಳುವ ರೀತಿ, ಬರವಣಿಗೆ ಇವೆಲ್ಲವೂ ಕೂಡ ಹೆಚ್ಚು ನನಗೆ ಮನಸ್ಸಿಗೆ ಇಷ್ಟವಾಯಿತು. ಆವತ್ತಿಂದಲೇ ಈ ಹುಡುಗ ಏನೋ ಒಂದು ಆಗ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಒಳ್ಳೆಯ ಬೆಳವಣಿಗೆ ಇದು. ನಿಮಗೆ ಬಹಳ ಈ ಥರ ಸಾಹಿತ್ಯದಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡುವಂಥವರು, ಕನ್ನಡಕ್ಕೋಸ್ಕರ ಕೆಲಸ ಮಾಡುವಂಥವರು ಬೇಕು ಈ ಸಮಾಜಕ್ಕೆ ಬೇಕಾಗುತ್ತೆ. ನೀವು
ಬರೀ ಭಾಷೆ ಮಾತ್ರ ಅಲ್ಲ, ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸವನ್ನು ಸಹ ಮಾಡ್ತಾ ಇದ್ದೀರಿ. ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ಅನಿಸುತ್ತೆ, ಆದರೂ ಸಹ ಈ ಸಮಯದ ಅಭಾವನೋ ಏನೋ ಗೊತ್ತಿಲ್ಲ. ಯಾವುದೋ ಒಂದು ಧಾವಂತದಲ್ಲಿ ಎಲ್ಲರೂ ಇರೋದ್ರಿಂದ ಈಗ ಅದಕ್ಕೆ ಸುಸಮಯ ಆಗಿಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ.